ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡೋಣ ಅಂತ ಇವಾಗ ಜಸ್ಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಅದಕ್ಕೆ ಬೆಳಗ್ಗೆ ಏನೇನೆಲ್ಲ ಕೆಲಸ ಮಾಡಿದೆ ಅದನ್ನು ಯಾವುದೂ ಕ್ಯಾಪ್ಚರ್ ಮಾಡಿಲ್ಲ. ನನ್ನದು ಮೈಕ್ ಹಾಳಾಗಿದೆ. ಅದಕ್ಕೆ ಬ್ಯಾಕ್ಗ್ರೌಂಡ್ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ಕೇಳಿಸ್ತು ಅಂದರೆ ದಯವಿಟ್ಟು ಇಗ್ನೋರ್ ಮಾಡಿ ಪ್ಲೀಸ್ ಗೈಸ್, ಡೋಂಟ್ ಮೈಂಡ್. ಏನೂ ಇಲ್ಲ, ನನಗೊಂದೆರಡು ಇಂಟರ್ವ್ಯೂಸ್ ಇದೆ ಆ್ಯಂಡ್ ನನ್ನ ಫ್ರೆಂಡ್ ಮನೆಗೆ ಹೋಗೋದಿದೆ. ಅಲ್ಲೊಂದು ಸ್ವಲ್ಪ ಕೆಲಸ ಎಲ್ಲ ಇದೆ. ಅದಕ್ಕೆ ವೈ ನಾಟ್ ಅದರದ್ದೇ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಇವಾಗ ಜಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಇವಾಗಷ್ಟೇ ಸ್ನಾನ ಎಲ್ಲ ಆಯಿತು. ಇವಾಗ ರೆಡಿಯಾಗಿ ಪೂಜೆ ಮಾಡಬೇಕು. ಆ್ಯಂಡ್ ನನ್ನ ವಾರ್ಡ್ರೋಬ್ ಹೆಂಗಿದೆ ಅಂತ ನಾನು ತೋರಿಸಲ್ಲ, ಬಿಕಾಸ್ ಇಟ್ಸ್ ಸೋ ಮೆಸ್. ಸಿಕ್ಕಾಪಟ್ಟೆ ಮೆಸ್ ಆಗಿದೆ. ನಾನು ಜೋಡಿಸ್ಕೊಂಡಿಲ್ಲ ಏನು. ವೈ ಬಿಕಾಸ್ ಐಮ್ ವೆರಿ ಲೇಝಿ ಇನ್ ದ್ಯಾಟ್. ಅದಕ್ಕೇ ಏನು ಡ್ರೆಸ್ ಹಾಕ್ಕೊತೀನಿ ಅಂತ ಹಾಕ್ಕೊಂಡ್ಬಿಟ್ಟು ಬಂದು ತೋರಿಸ್ತೀನಿ, ಓಕೆನಾ. ಓವರ್ಸೈಸ್ ಶರ್ಟ್ ಹಾಕಿದ್ದೀನಿ, ವೈಡ್ ಲೆಗ್ ಪ್ಯಾಂಟ್ ಹಾಕಿದ್ದೀನಿ. ಐನೂ ಐರನ್ ಆಗಿಲ್ಲ ಅಂತೇಳಿ, ಬಟ್ ನನಗೆ ಇವಾಗ ಐರನ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಟೈಮ್ ಆಗಿಬಿಟ್ಟಿದೆ ಇಂಟರ್ವ್ಯೂಗೆ. ಅದಕ್ಕೆ ಸೊ ಇವಾಗ ಹೋಗ್ಬಿಟ್ಟು ಪೂಜೆ ಮಾಡೋಣ. ಸಾರಿ, ಪೂಜೆ ಎಲ್ಲ ಆಯಿತು. ಇವಾಗ ರೆಡಿ ಆಗೋಣ. ರೆಡಿ ಆಗಿಬಿಟ್ಟು ಬೇಗ ಹೊರಡಬೇಕು. ನಾನು ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಂಡಿಲ್ಲ. ನೋಡೋಣ, ಏನಾದರೂ ಮ್ಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತಿದ್ದೀನಿ, ಬಿಕಾಸ್ ಅದೇ ಬೇಗ ಆಗೋದು. ಅದಕ್ಕೇ ಬಿಫೋರ್ ದ್ಯಾಟ್ ಬೇಗ ರೆಡಿ ಆಗೋಣ. 10:48 ನಂಗೆ ಇವಾಗ 49 ಆಯಿತು. ನನಗೆ ಇಂಟರ್ವ್ಯೂ ಇರೋದು 11 o'clock-ಗೆ. ಬಟ್ ಇಲ್ಲಿಂದ ಹಾರ್ಡ್ಲಿ ಒಂದು 10 minutes ಡಿಸ್ಟೆನ್ಸಲ್ಲಿದೆ. ಅದಕ್ಕೆ ಹಾಗೆ ಸ್ವಲ್ಪ ಒಂದು 10-15 minutes ಡಿಲೇ ಆದರೂ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಲೇಟಾಗಿ ರೆಡಿ ಆಗ್ತೀನಿ. ವೈ ಬಿಕಾಸ್ ನನಗೆ ನೈಟ್ ಆಲ್ಮೋಸ್ಟ್ ಒಂದು 3:30 ಅನ್ನೋ 3 o'clock ಆಗಿತ್ತು. ಆ ಟೈಮಲ್ಲಿ ಮಾಡ್ಕೊಂಡಿದ್ದೀನಿ. ಐ ಮೀನ್ ಆಲ್ಮೋಸ್ಟ್ ಮಿಡ್ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ನಂಗೆ ಗೊತ್ತಿಲ್ಲ ನೀವು ಏನು ಹೇಳ್ತೀರ ಅದಕ್ಕೆ ಅಂತೇಳಿ ಅಷ್ಟು ಲೇಟಾಗಿ ಮಾಡ್ಕೊಂಡಿದ್ದೀನಿ. ಅಲಾರಾಮ್ ಇಟ್ಕೊಂಡಿದ್ದೆ 7 o'clock-ಗೆ, ಬಟ್ ಸ್ಟಿಲ್ ನನಗೆ ನಿದ್ದೆ ಸ್ಯಾಟಿಸ್ಫೈ ಆಗಿರಲಿಲ್ಲ ಅಂತೇಳಿ ಇನ್ನೊಂದು 2 hours ಪುಷ್ ಮಾಡಿದೆ. ಬೆಳಗ್ಗೆ ಎದ್ದಾಗಿಂದ ಡಿಟಾಕ್ಸ್ ವಾಟರ್ ಕುಡಿದಿದ್ದೆ. ಅದಾದಮೇಲೆ ನೀರೇ ಕುಡಿದಿರಲಿಲ್ಲ. ಹೆವಿ ಬಾಯಾರಿಕೆ ಆಗ್ತಾಯಿತ್ತು. ಬ್ಲಷ್ ಇದು ಬಂದ್ಬಿಟ್ಟು ಎ ಕೈಂಡ್ ಅಂತೇಳಿ, ಎ ಕೈಂಡ್ 1 for all ಮಲ್ಟಿ ಟಿಂಟ್ ಅಂತೇಳಿ. ಇದ್ರ ಶೇಡ್ ಬಂದ್ಬಿಟ್ಟು ಪ್ರೈಮ್ ಟೈಮ್ 01 ಅಂತ ಇದೆ, ಬಟ್ ಸ್ಟಿಲ್ ಐ ಆಮ್ ನಾಟ್ ಶೂರ್. ಈ ಥರನೇ ಇದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲೂ ನಾನು ಲಿಂಕ್ ಎಲ್ಲ ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ನಾನು ಮಾಡೇ ಇಲ್ಲ, ಮರ್ತೋಯ್ತು. ಬಟ್ ಇದು ಬ್ಲೆಂಡ್ ಆದಾಗ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಡಾರ್ಕ್ ಬ್ಲಷ್ ಆ ಥರ ಬೇಡ ಅಂಥೇಳಿ ಲೈಟ್ ಕಲರ್ಸ್ ತೊಗೊಂಡಿದ್ದೀನಿ. ಇಷ್ಟೇ.
ನಂಗೆ ಇಷ್ಟೇ ಸಾಕು. ತುಂಬ ಡಾರ್ಕ್ ಬ್ಲಷ್ ಹಾಕ್ಕೊಳ್ಳೋಕೆ ನಮಗೆ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಒಂಚೂರು ಇಷ್ಟ ಆದರೆ ಇಟ್ಸ್ ಫೈನ್. ಇದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಅಷ್ಟರಲ್ಲಿ ಹೋಗಿ ಮ್ಯಾಗಿ ಮಾಡ್ಕೊಳ್ಳೋಣ. ಮಾರ್ಸ್ ಅವ್ರದ್ದು ಐಬ್ರೋ ಫಿಲ್ಲರ್ ಯೂಸ್ ಮಾಡ್ತಾ ಇದ್ದೀನಿ. ಐಬ್ರೋ ಪೆನ್ಸಿಲ್. ಎಸ್, ಸಾಕು. ನನಗೆ ಇಲ್ಲಷ್ಟೇ ಸ್ವಲ್ಪ ಎಂಟಿ ಕಾಣಿಸೋದು, ಅದಕ್ಕೆ ಅಲ್ಲಷ್ಟೇ ನಾನು ಹಚ್ಕೊತೀನಿ. ಬಿಕಾಸ್ ಈ ಕಡೆ ಎಲ್ಲ ತಿಕ್ಕಾಗೇ ಇದೆ, ನಥಿಂಗ್ ಟು ವರಿ. ನೆಕ್ಸ್ಟ್ ಮಸ್ಕರ. ಇದು ಮಾರ್ಸ್ ಅವ್ರದೇ, ಪ್ರಮೋಷನ್ ಅಲ್ಲ, ಇದು ಮಾರ್ಸ್ ಅವ್ರದೇ. 3 ಒಂಥರ ಪಾಕೆಟ್ ಫ್ರೆಂಡ್ಲಿ ಥರ ಐ ಶ್ಯಾಡೋ ಬರುತ್ತೆ, ಐಲೈನರ್, ಮಸ್ಕರ ಎಲ್ಲ ಬರುತ್ತೆ. ಅದಕ್ಕೆ ತರಿಸ್ಕೊಂಡೆ. ನನಗೆ ಮಾಸ್ಕರ ಮೋಸ್ಟ್ ಫೇವ್ರೆಟ್ ಯಾವ ಬ್ರ್ಯಾಂಡು ಅಂದರೆ ನನಗೆ ಮಾರ್ಸ್ದೇ ಗೊತ್ತು. ಮೇಬೆಲಿನ್ ಅದೆಲ್ಲ ಬೇರೆ ಬೇರೆ ಬ್ರ್ಯಾಂಡ್ಸ್ದು ಚೆನ್ನಾಗಿದೆ ಅಂತೇಳಿ, ಬಟ್ ಐ ಆಮ್ ವೆರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಮಾರ್ಸ್ ಅವ್ರದ್ದೇ. ಇದು ಕೂಡ ಮಾರ್ಸ್ ಅವ್ರದ್ದೇನೆ. ಇದು ಶೇಡ್ ಬಂದುಬಿಟ್ಟು ನೇಮ್ ಏನೂ ಅಲ್ಲ, ಬಟ್ ನಂಬರ್ ಕೊಟ್ಟಿದ್ದಾರೆ 09. ನ್ಯೂಡ್ ಕಲರ್, ನನಗೆ ಇಷ್ಟ ಇದೆ ಕಲರ್. ಇಷ್ಟ. ನೆಕ್ಸ್ಟ್ ಬಾಡಿ ಮಿಸ್ಟ್ ಆರ್ ಪರ್ಫ್ಯೂಮ್. ನನ್ನ ಹತ್ರ ಒಂದು ಬಾಡಿ ಮಿಸ್ಟ್ ಮತ್ತು ಪರ್ಫ್ಯೂಮ್ ಇದೆ. ಪರ್ಫ್ಯೂಮ್ ಬಂದುಬಿಟ್ಟು ನೈಕಾ ಅವ್ರದ್ದು ಸ್ವಿಸ್ ವೆನಿಲಾ ವಂಡರ್ಲಸ್ಟ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ತುಂಬ ರೇರ್, ಹಾರ್ಡ್ಲಿ ಒಂದು ಟ್ವೈಸ್, 2 ಸಲ ಯೂಸ್ ಮಾಡಿರೋದು. ಇನ್ನೊಂದು ಬಾಡಿ ಮಿಸ್ಟ್ ಬಂದುಬಿಟ್ಟು ರಶ್ಮಿಕಾ ಮಂದಾನದು ಡಿಯೋ ಡೈರಿ. ಇದು ಕಾಂಟ್ರವರ್ಷಿಯಲ್ ಅಂತೇಳಿ. ನನಗೆ ನೋ ಫ್ರೇಗ್ರೆನ್ಸ್ ಅಂದರೆ ಜಾಸ್ತಿ ಸ್ಟ್ರಾಂಗ್ ಸ್ಮೆಲ್ ಇರೋದೆಲ್ಲ ನನಗೆ ಇಷ್ಟ ಆಗೋಲ್ಲ. ಬಿಕಾಸ್ ನನಗೆ ಮೈಗ್ರೇನ್ ಇದೆ. ನಾನು ತುಂಬ ಮೈಲ್ಡ್, ಐ ಮೀನ್ ಸ್ಮೆಲ್ ನನಗೆ ತುಂಬ ಒಂಥರ ತುಂಬ ಕಡಿಮೆ ಇರಬೇಕು, ನನಗೆ ಹೆವಿ ಅನಿಸ್ಬಾರ್ದು. ಬಿಕಾಸ್ ಸ್ಟ್ರಾಂಗ್ ಜಾಸ್ತಿ ಇತ್ತು ಅಂದರೆ ನನಗೆ ಇಮ್ಮಿಡಿಯೇಟ್ಲಿ ತಲೆನೋವು ಬಂದು ಆ ಡೇನೇ ಕಂಪ್ಲೀಟಾಗಿ ಸ್ಪಾಯ್ಲ್ ಆಗುತ್ತೆ. ಸೊ ಅದರಿಂದ ಟುಡೇ ಇದು ಯಾವಾಗಲೂ ಯೂಸ್ ಮಾಡ್ತಿರ್ತೀನಿ. ಎವ್ರಿ ಡೇ ಮನೇಲಿದ್ರೂ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೂ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಇವತ್ತು ಪರ್ಫ್ಯೂಮ್ಗೆ ಹೋಗ್ತೀನಿ. ಸಕ್ಕತ್ತಾಗಿದೆ. ರೆಡಿ ಆಗಿದೆಲ್ಲ ಆಯಿತು. ಲೆಟ್ಸ್ ಗೋ. ಬಿಫೋರ್ ದ್ಯಾಟ್ ನಾನು ರ್ಯಾಪಿಡೋ ಬುಕ್ ಮಾಡಬೇಕು. ಈ ಬ್ಯಾಗ್ ತೊಗೊಂಡೋಗ್ತಿದ್ದೀನಿ. ತುಂಬ ವರ್ಷದ ಹಳೆ ಬ್ಯಾಗ್ ಇದು. ಏನೂ ಅಲ್ಲ, ವಾಲೆಟ್ ಇದೆ, ಸ್ವಲ್ಪ ಕ್ಯಾಶ್ ಇದೆ, ಆ್ಯಂಡ್ ಈ ಕಡೆ ಚಾರ್ಜರ್, ಲಿಪ್ಸ್ಟಿಕ್ ಇದೆಲ್ಲ ಇಟ್ಕೊತೀನಿ. ಲೆಟ್ಸ್ ಗೋ.
ರೀಚ್ ಆಗಿದ್ದೀನಿ. ಇವಾಗ ಇಂಟರ್ವ್ಯೂ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಇಂಟರ್ವ್ಯೂ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಓಕೆ, ಹೋಪಿಂಗ್ ಫಾರ್ ದ ಬೆಸ್ಟ್. ನನ್ನ 3 years ಬ್ಯಾಕ್ ನನ್ನ ಡೈರೆಕ್ಟ್ ನೀನು ಬರ್ತಿಲ್ಲ ಬಿಡು. ತರಕಾರಿ ಸಾಂಬಾರು ರೆಡಿ ಆಗ್ತಾ ಇದೆ. ನಾನಿನ್ನು ನನ್ನ ಫ್ರೆಂಡ್ ಮನೇಲಿದ್ದೀನಿ. ನಂದು ಇಂಟರ್ವ್ಯೂ ಇನ್ನೊಂದು ನಾಳೆ ಪೋಸ್ಟ್ಪೋನ್ ಆಯಿತು. ಆ್ಯಂಡ್ ಇವಾಗಷ್ಟೇ ಊಟ ಎಲ್ಲ ಮುಗೀತು ನಂದು. ಅನ್ನ ಮತ್ತು ತರಕಾರಿ ಸಾಂಬಾರು ಮಾಡಿದ್ರು, ಸಖತ್ತಾಗಿತ್ತು. ನನ್ನ ಫ್ರೆಂಡ್ ಅಂತ ಆ ಥರ ಹೇಳ್ತಿಲ್ಲ, ಜೆನ್ಯೂನಾಗಿ ನಾನು ರಿವ್ಯೂ ಕೊಡ್ತಾ ಇರೋದು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು 15 ಮಿನಿಟ್ಸ್ ಹೊರಡ್ತೀನಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಮಾಡಿಕೊಂಡು ಕುಡಿಯೋದು ಅಷ್ಟೇ. ಒಂದಿಷ್ಟು ವೀಡಿಯೋಸ್ ಎಡಿಟಿಂಗ್ ಮಾಡೋದಿದೆ, ಅದೆಲ್ಲ ಮಾಡ್ಕೋಬೇಕು. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಹಾಯ್. ಸೊ ಇಗ್ನೋರ್ ದ ಮಿರರ್ ಮೆಸ್. ನಾನು ಕ್ಲೀನ್ ಮಾಡಬೇಕು, ಆ್ಯಕ್ಚುಲಿ ಮಾಡಿಲ್ಲ. ಇವಾಗ ಜಸ್ಟ್ ಬಂದೆ ಮನೆಗೆ. ಫ್ರೆಂಡ್ನ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೋ ಮೆನಿ ಮಂತ್ಸ್ ಆಗಿತ್ತು ಆಲ್ರೆಡಿ, ತುಂಬ ತಿಂಗಳಾಗಿತ್ತು ಅವಳು ನಾನು ಮೀಟಾಗಿ. ಅದು ಎಲ್ಲ ಮೀಟ್ ಮಾಡಿ ಅವ್ರ ಮನೇಲಿ ಒಂದು ಸ್ವಲ್ಪ ಹೊತ್ತಿದ್ದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ ಮನೆಗೆ. ಡ್ರೆಸ್ ಚೇಂಜ್ ಮಾಡಿಲ್ಲ, ಇನ್ನು ಡ್ರೆಸ್ ಚೇಂಜ್ ಮಾಡಬೇಕು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ, ಸೊ ದಿಸ್ ಇಸ್ ಮೈ ಡ್ರೆಸ್. ಇವಾಗೇನು ಅಂದರೆ ನೀಟಾಗಿ ಬೆಳಗ್ಗೆ ಏನದು ನೀಟಾಗಿ ರೆಡಿಯಾಗಿ ಹೋಗಿದ್ನಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ಅದು ಹೆಂಗೆ ರಿಮೂವ್ ಮಾಡ್ತೀನಿ ಅಂತ ಕ್ಯಾಪ್ಚರ್ ಮಾಡ್ತೀನಿ, ಯು ಗೈಸ್ ಕ್ಯಾನ್ ಚೆಕ್. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಎಲ್ಲ ಬರ್ತಾ ಇರುತ್ತೆ, ಏನು ಅನ್ಕೋಬೇಡಿ, ಐ ಆಮ್ ಸಾರಿ. ಸೊ ಇವಾಗ ಮೇಕಪ್ ರಿಮೂವ್ ಮಾಡೋಣ. ಓಕೆ, ಇವಾಗ ನೀಟಾಗಿ ಇದೆಲ್ಲ ರಿಮೂವ್ ಮಾಡ್ಕೊಂಬಿಡೋಣ. ಫಸ್ಟ್ ನಾನು ಕ್ಲೆನ್ಸಿಂಗ್ ಆಯಿಲ್ ಯೂಸ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಫಾಲೋ ಮಾಡೋರಿಗೆ. ದಿಸ್ ಇಸ್ ಕಾನ್ಷಿಯಸ್ ಕೆಮಿಸ್ಟ್ ಡೈಲಿ ಡಿಸಾಲ್ವ್ ಅಲ್ಟ್ರಾ ಲೈಟ್ ಆಯಿಲ್ ಕ್ಲೆನ್ಸರ್ ಅಂತೇಳಿ. ತುಂಬ ಚೆನ್ನಾಗಿದೆ, ಮೇಕಪ್ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಮಸ್ಕರ ಅದೆಲ್ಲ ಏನೇ ಇದ್ರೂ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಾಗಿದೆ. ನಾನು ಕ್ಲೆನ್ಸಿಂಗ್ ಆಯಿಲ್ ಯೂಸ್ ಮಾಡಿದ್ದಾದಮೇಲೆ ಮತ್ತು ಕೆಮಿಸ್ಟೆಡ್ ಪ್ಲೇ ಅವ್ರದ್ದು ಫೇಸ್ ಸ್ಕ್ರಬ್ ಬರುತ್ತಲ್ಲ ವಿತ್, ಸೊ ಈ ಥರ ಟಿಶ್ಯೂ ತೊಗೊಂಡು ನೀಟಾಗೆಲ್ಲ ರಿಮೂವ್ ಮಾಡ್ಕೊಂಡಾಗಿದೆ. ನಾನು ಕಾಟನ್ ಪ್ಯಾಡ್ಸ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಸ್ಕಿನ್ 1004 ಕಾಮಿಂಗ್ ಕಾಟನ್ ಪ್ಯಾಡ್ಸ್. ಈ ಅಪ್ಲಿಕೇಟರ್ ನನಗೆ ಅದನ್ನು ಹೆಂಗೆ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಇದನ್ನು ಥರ ತೊಗೊಂಡು ಎರಡು, ಐ ಥಿಂಕ್ 2 ಇರಬೇಕು. 1 ಸೆಕೆಂಡ್, 2 ಇಲ್ಲ, ಒಂದೇ ಇದೆ. ಇದನ್ನು ಬಿಟ್ಟು ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು. ಸಾಕು 10 ಮಿನಿಟ್ಸ್ ಬಿಡೋದು. ಸೀದೆಟ್ಲು ಫೇಸ್ ಟೋನರ್. ಇದು ಪ್ಲಮ್ ಅವ್ರದ್ದು ಮಿಲ್ಕಿ ಟೋನರ್. ಸಿರಮ್ ಕೂಡ
ಪ್ಲಮ್ದೇನೆ. ಪ್ಲಮ್ 10% ವಿಟಮಿನ್ ಸಿ ಬೇರಿಯರ್ ಬೂಸ್ಟಿಂಗ್ ಪ್ಲಸ್ ಗ್ಲೋ ಸಿರಮ್ ಅಂತೇಳಿ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 3rd ಬಾಟಲ್ ನಾನು ಯೂಸ್ ಮಾಡ್ತಾ ಇರೋದು. ಬಾಮ್ ನಾನು ಯೂಸ್ ಮಾಡ್ತಾ ಇರೋದು ಮಾರ್ಸ್ ಅವ್ರದ್ದು. ಇದು ಶೇಡ್ ಬಂದ್ಬಿಟ್ಟು ಬೇರ್ಲಿ ಪಿಂಕ್ ಅಂತೇಳಿ. ಇದು ಆ್ಯಕ್ಚುಲಿ ಈ ಥರ ಇದೆ ಶೇಡ್, ಈ ಕಲರ್ ಇದೆ. ಓಕೆನಾ, ನೀವು ಹಚ್ಚಿದಾಗ ಅದೊಂಥರ ಡಿಫ್ರೆಂಟಾಗಿ ಕಲರ್ ಕಾಣಿಸುತ್ತೆ. ಬಟ್ ಸ್ಟಿಲ್ ಅದು ನೀಟಾಗಿ ನೀವು ಒಂದು ಸೈಡಲ್ಲಿ ಅದು ಒಂದು ಕೆಳಗಡೆ ಲಿಪ್ ಅಥವಾ ಮೇಲ್ಗಡೆ ಅಪ್ಪರ್ ಲಿಪ್ಪಲ್ಲಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ತುಂಬ ಪ್ಲಂಪಿ ಅನಿಸುತ್ತೆ. ಸಿ ಈ ಥರ ಇದೆ. ಆಲ್ರೆಡಿ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಅದು ವ್ಲಾಗ್ ಮಾಡೋದು ನಾನು ಮರ್ತೋಯ್ತು. ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇವತ್ತು ಅಡುಗೆ ಏನು ಅಂದರೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ. ರೈಸ್ ಏನು ಮಾಡ್ಕೊಳ್ಳಲ್ಲ, ಬಿಕಾಸ್ ಚಪಾತಿ ಅಷ್ಟೇ ಸಾಕು ಅನಿಸ್ತು. ರೆಡಿ ಆಗ್ತಿದೆ, ಚಪಾತಿ ರೆಡಿ ಆಗ್ತಾಯಿದೆ. ಪಲ್ಯ ಆಲ್ರೆಡಿ ರೆಡಿ ಇದೆ, ಬಟ್ ಆದರೆ ಟೊಮೆಟೊ ಜಾಸ್ತಿ ಆಗಿಬಿಡ್ತು. ಬಟ್ ಇಟ್ಸ್ ಓಕೆ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಐ ಥಿಂಕ್ ಬೆಂಡೆಕಾಯಿ ಇನ್ನೂ 1 ಅಥವಾ 2 ಹಾಕಿದರೆ ಮೇ ಬಿ ಬ್ಯಾಲೆನ್ಸ್ ಆಗ್ತಾಯಿತ್ತು. ಬಟ್ ಇರಲಿ ಪರವಾಗಿಲ್ಲ. ಚಪಾತಿ ಬೆಂಡೆಕಾಯಿ ಪಲ್ಯ ಮಜ್ಜಿಗೆ. ಲೆಟ್ಸ್ ಟ್ರೈ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಆಯಿತಾ. ಟೊಮೆಟೊ ಜಾಸ್ತಿ ಇದ್ರೂ ಅಂತೇನು ಹುಳಿ ಅನ್ನಿಸ್ತಾ ಇಲ್ಲ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ನಾಟ್ ಬ್ಯಾಡ್ ಅಲ್ಲ. ನಮ್ಮ ಅಮ್ಮ ಇದ್ದಾಗ ಏನು ಒಂದು ತಟ್ಟೆನೂ ಎತ್ತಿಡ್ತಾ ಇರಲಿಲ್ಲ, ನಾನು ಹಂಗಿರ್ತಾಯಿದ್ದೆ. ನಮ್ಮಮ್ಮ ದಾವಣಗೆರೆಗೆ ಶಿಫ್ಟ್ ಆದಮೇಲೆ ಕುಕಿಂಗ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಊಟ ಮಾಡಿ ಕಿಚನಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ ಕ್ಲೀನ್ ಮಾಡಬೇಕಾಗಿರೋದು. ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಇವಾಗ ಬಿಸಿನೀರು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಡಿಟಾಕ್ಸ್ ವಾಟರ್ ಕುಡಿತಾ ಇದ್ದೀನಿ. ಸೊ ಇದು ನಾನು ಎವ್ರಿಡೇ ಏನು ಕುಡಿತಾ ಇರಲಿಲ್ಲ, ಇವಾಗ ಒಂದು ಫ್ಯೂ ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕೋ ಆವಾಗಲಿಂದ ಬಿಕ್ಲಿಕ್ಕೆ ಬರ್ತಾಯಿದೆ. ನೀರು ಕುಡಿತಾ ಇದ್ದೀನಿ, ಬಟ್ ಸ್ಟಿಲ್ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ನಮ್ಮ ಮಮ್ಮಿ ಹೇಳಿದ್ದು ಆ್ಯಕ್ಚುಲಿ ಮುಂಚೆಯಿಂದ ತುಂಬ ಸಲ ಹೇಳ್ತಾಯಿದ್ರು. ಬಟ್ ನಾನು ನೆಗ್ಲಿಜೆನ್ಸಿ ತೋರಿಸೋದು ಬೇಡ ಅಂತ ಇದು ಮಾಡ್ತಾಯಿದ್ದೆ. ಅಂದರೆ ಮಿಡ್ಡಲ್ಲಿ ಒಂದು ಸ್ವಲ್ಪ ಅವಾಗವಾಗ ಕುಡಿತಾ ಇದ್ದೆ, ಮತ್ತೆ ಸ್ಟಾಪ್ ಮಾಡಿದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತಲೂ ಇದ್ದೀನಿ. ಸೊ ಇದನ್ನು ಕುಡಿದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಇವಾಗ ಇದನ್ನು ಕುಡಿದು ಮಲ್ಕೊತೀನಿ. ಅಷ್ಟೇ, ಇನ್ನೇನೂ ಇಲ್ಲ. ಬಿಕಾಸ್ ಎಲ್ಲ ಕೆಲಸ ಮುಗ್ದಿದೆ.
ಸೊ ಯಾ, ಸಾರಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇಷ್ಟೇ, ಮುಗೀತು. ಕಾಚಿ ಮಾಡುವ. ನೀವು ಮಲ್ಕೊಳ್ಳಿ, ಚೆನ್ನಾಗಿ ರೆಸ್ಟ್ ಮಾಡಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್, ಗುಡ್ ನೈಟ್.